ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಕಡ್ಡಿ ಅಥವಾ ಖಾರದ ಕಡ್ಡಿ ಅಥವಾ ಕೈಯಿಂದ ಹೊಸದು ಮಾಡೋ ಖಾರದ ಕೋಡ್ಬಳೆ ಅಂತಲೂ ಕರಿತೀವಿ ನಾವನ್ನ. ಆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಯಾವಾಗಾರ ಚಕ್ಲಿ ಮಾಡಿ ತಿಂದು ಬೇಜಾರಾದಾಗ ಈ ರೆಸಿಪಿನ ಟ್ರೈ ಮಾಡಿರಿ. ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಅಷ್ಟು ರುಚಿಯಾಗಿರ್ತೈತಿ. ನಾನು ಇದನ್ನು ಮಾಡೋಕ್ಕೆ ಒಂದು 3 ಕಪ್ಪಷ್ಟು ದೋಸೆ ಅಕ್ಕಿ ತೊಗೊಂಡೇನೆ ಅಥವಾ ರೇಷನ್ ಅಕ್ಕಿ ಅಂತೆಲ್ಲ. ನಾನು ಇದನ್ನು ಅಕ್ಕಿ ತೊಳೆದು ನೆರಳೊಳಗೆ ಒಣಗಿಸಿ ತೊಗೊಂಡೇನಿ. ಇಲ್ಲಾಂದ್ರೆ ನಾವು ಒಂದು ಒದ್ದೆ ಬಟ್ಟೆಲ್ಲೇ ಒರೆಸಿ ಸ್ವಲ್ಪ ಗಾಳಿಗೆ ಆರಿಸಿ ತೊಗೋಬೋದು. ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗೋ ಮಟ್ಟ ಒಂದು 7ರಿಂದ 8 ನಿಮಿಷ ಹುರಿದ್ರೆ ಸಾಕು. ಪೂರ್ತಿ ಅಕ್ಕಿ ಕೆಂಪಾಗೋ ಮಟ್ಟ ಹುರಿಬೇಕಂತೇನಿಲ್ಲ. ಒಂದು 7ರಿಂದ 8 ನಿಮಿಷ ಹುರಿದು ಇದನ್ನು ತೆಗೆದು ನಾನು ಸೈಡಿಗೆ ಇಟ್ಕೋತೇನೆ. ಆಮೇಲೆ ಇದೇ ಪಾತ್ರೆಗೆ ನಾನು ಇಲ್ಲಿ 1/3 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡೇನೆ. 3 ಕಪ್ ಅಕ್ಕಿಗೆ 1/3 ಕಪ್ಪಷ್ಟು ಉದ್ದಿನಬೇಳೆ. ಇದು ಅಷ್ಟೇ ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರಿಬೇಕು. ಇಷ್ಟ ಇದು ಒಂಚೂರು ಕೆಂಪಗಾತಂದ್ರೆ ಇದನ್ನ ತೆಗೆದು ನಾನು ಅಕ್ಕಿ ಹಾಕಿ ಇಟ್ಕೊಂಡೇನಲ್ಲ ಅದೇ ಪಾತ್ರೆಗೆ ಹಾಕಿ ಇಟ್ಕೊತೇನೆ. ನಾನೀಗ ಇದೇ ಪಾತ್ರೆಗೆ 1/3 ಕಪ್ಪಷ್ಟು ಪುಟಾಣಿ ಹಾಕ್ಕೊಳಕತ್ತೇನೆ. ಪುಟಾಣಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರಿದು ತಗೋತೇನೆ. ನೀವು ಪುಟಾಣಿ ಬದಲು ಇಲ್ಲ ಕಡಲೆಬೇಳೆನೂ ಬೇಕಂದರೆ ಯೂಸ್ ಮಾಡ್ಬೋದು. ಇದನ್ನು ತೆಗೆದು ನಾನು ಸೈಡಿಗೆ ತೆಗೆದು ಇಟ್ಕೋತೇನೆ. ಆಮೇಲೆ ಇದೇ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದನ್ನು ಒಂದು 10ರಿಂದ 20 ಸೆಕೆಂಡ್ ಹುರಿದ್ರೆ ಸಾಕು. ಸ್ವಲ್ಪ ಚಟಪಟ ಅಂದಮೇಲೆ ತೆಗೆದು ಈಗ ನಾನು ಅಕ್ಕಿ ಹುರಿದು ಇಟ್ಕೊಂಡೇನಲ್ಲ ಅದೇ ಪಾತ್ರೆಗೆ ಇದನ್ನು ಹಾಕಿ ಇಟ್ಕೋತೇನೆ. ಈಗ ಇದನ್ನು ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಗಿರಣಿಗೆ ಹಾಕಿಸಿ ತೊಗೋತೇನೆ. ಹಿಟ್ಟು ಸ್ವಲ್ಪ ಕ್ವಾಂಟಿಟಿ ಒಳಗಿತ್ತಂದ್ರೆ ಮನ್ಯಾಗ ಗ್ರೈಂಡ್ ಮಾಡ್ಕೋಬೋದು. ಆದರೆ ಉದ್ದಿನಬೇಳೆ ಹಾಕಿರ್ತೀವಲ್ಲ ಮನೆ ಒಳಗೆ ಗ್ರೈಂಡ್ನಾಗ ಅಷ್ಟು ಸರಿ ಪೂರ್ತಿ ಸಣ್ಣ ಆಗಂಗಿಲ್ಲ ಅಂಥೇಳಿ ನಾನು ಈಗ ಇದನ್ನು ಗಿರಣಿಗೆ ಹಾಕಿಸಿ ತೊಗೋತೇನೆ. ಈ ರೀತಿ ಸಣ್ಣಗೆ ಆಗಬೇಕು ಹಿಟ್ಟು. ನಾ ಇದು ಗಿರಣಿಗೆ ಹಾಕಿಸಿ ತೊಗೊಂಡು ಬಂದೆ ನನಗೆ. ಇದು ಒಂದು ಅರ್ಧ kg ಇಲ್ಲ ಒಂದು 600 ಗ್ರಾಮ್ ಅಷ್ಟು ಐತೆ ಹಿಟ್ಟು. ಈಗ ಇದನ್ನು ಒಂದು ಪರಾತಿಗೆ ಹಾಕಿ ಇಟ್ಕೋತೇನೆ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು 4 ಕರಿಬೇವಿನ ಹೆಸರು 4 ಕಡ್ಡಿದಷ್ಟು ಕರಿಬೇವಿನ ಹೆಸರು ಹಾಕೋತೇನೆ. ಇದಕ್ಕೆ ಕೆಂಪು ಖಾರದ ಪುಡಿ ಹಾಕಿದ್ರೆ ಅಷ್ಟು ರುಚಿ ಆಗಂಗಿಲ್ಲ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದರೆ ಇದು ಟೇಸ್ಟ್ ಆಗ್ತೈತಿ. ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡೇನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ರೀತಿ ಪೂರ್ತಿ ಸಣ್ಣಗೆ ಪೇಸ್ಟ್ ಆಗಬೇಕಿದು. ಈ ರೀತಿ ರುಬ್ಬಿ ತಗೋಬೇಕಿದನ್ನು. ಈಗ ನಾನಿಲ್ಲೇ ಹಿಟ್ಟು ಹಾಕಿ ಇಟ್ಕೊಂಡೇನೆಲ್ಲ ಪರಾತಿಗೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಎಣ್ಣೆನ ಖಡಕ್ಕಾಗಿ ಕಾಸಿ ಹಾಕೋಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೇನಿ. ಈಗ 1 ಸ್ಪೂನ್ಲೆ ಈ ರೀತಿ ಸ್ವಲ್ಪ ಇದು ಬಿಸಿ ಇರ್ತೈತಿ. ಇದನ್ನ ಮೇಲೆ ಈ ರೀತಿ ಕವರ್ ಮಾಡಿ ಈಗ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಇದನ್ನ ಚಲೋತಾಗೆ ಮಿಕ್ಸ್ ಮಾಡಿ ಗಟ್ಟಿಯಾಗಿ ನಾದಬೇಕು. ಇದನ್ನು ನಾವು ಚಪಾತಿ ಹಿಟ್ಟದು ನಾದ್ತೇವಲ್ಲ ಆ ರೀತಿ ಗಟ್ಟಿಯಾಗಿ ನಾದಬೇಕು. ಇಲ್ಲೇ ನಮಗೆ ನೀರು ಮತ್ತು ಬೇಕನ್ಸಿದ್ರೆ ಸ್ವಲ್ಪ ನೀರು ಹಾಕೋಂತ ಇದನ್ನು ಚಲೋತಂಗೆ ಒತ್ತಿ ನಾದಬೇಕು. ನನಗಿಲ್ಲೇ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ನಾನು ಖಾರ ರುಬ್ಬುವಾಗ ಏನು ಉಪ್ಪು ಹಾಕ್ಕೊಂಡಿದ್ನಲ್ಲ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಅದಕ್ಕೆ ನಾನು ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಉಪ್ಪು ಮತ್ತು ಹಾಕ್ಕೊಂಡೇನಿಲ್ಲ. ಈ ರೀತಿ ಸ್ವಲ್ಪ ನೀರು ಹಾಕುವಂತ ಇದನ್ನು ಚಲೋತಂಗೆ ಒತ್ತಿ ನಾದಬೇಕು. ಇಲ್ಲೇ ನಾನು ಇದು ತಣ್ಣೀರನ್ನು ಹಾಕಕತ್ತೇನೆ, ಉಗುರು ಬಿಸಿ ನೀರೇನು ಹಾಕಕತ್ತಿಲ್ಲ. ತಣ್ಣೀರು ಹಾಕುವಂತನೇ ಇದನ್ನು ನಾದಾಕತ್ತೇನೆ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋದಿತ್ತಂತಂದ್ರೆ ಸ್ವಲ್ಪ ಉಗುರು ಬಿಸಿ ನೀರು ಹಾಕಿ ನಾದ್ಬೋದು. ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾಕತ್ತೇನೆ ಮತ್ತು ಸ್ವಲ್ಪ ಹೊತ್ತು ಇಡೋದಾಗ್ತೈತಲ್ಲ ಹಿಟ್ಟು ಬಾಳೋ ತನಕ ಮಾಡೋದಾಗ್ತೈತಿ. ಇದನ್ನು ಬಿಸಿ ನೀರೊಳಗೆ ನಾದ್ಬಿಟ್ಟಿವಪ್ಪ ಅಂತಂದ್ರೆ ಇದು ಮೆತ್ತಗಾಗ್ಬಿಡ್ತೈತೆ ಜಲ್ದಿ. ಅದಕ್ಕೆ ನಾನಿಲ್ಲಿ ತಣ್ಣೀರೊಳಗನ ನಾದ್ಕೋತೇನೆ. ಈ ರೀತಿ ಸ್ವಲ್ಪ ಗಟ್ಟಿ ಆಗೋ ಮಟ್ಟ ಇದನ್ನು ಈ ರೀತಿ ಗಟ್ಟಿಯಾಗಿನ ನಾದಬೇಕು. ಮೆತ್ತಗೆ ನಾದ್ವಿ ಅಂದರೆ ನಾವು ಇದನ್ನು ಕೈಯಿಂದ ಹೊಸದು ಮಾಡೋದ್ರಿಂದ ಇದು ಮೆತ್ತಗೆ ನಾದಿದ್ರೆ ಹೊಸಕ್ಕೆ ಬರೋಂಗಿಲ್ಲ. ಅದಕ್ಕೆ ಈ ರೀತಿ ಗಟ್ಟಿಯಾಗಿ ನಾದಿಟ್ಕೋಬೇಕು. ಈಗ ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ. ಭಾಳ ತನಕ ನೆನಿಬೇಕಂತೇನಿಲ್ಲ. ಒಂದು 10 ನಿಮಿಷ ಆದಮೇಲೆ ನಾನು ಇಷ್ಟಿಷ್ಟ ಸ್ವಲ್ಪ ಹಿಟ್ಟು ತೊಗೋಬೇಕು. ಇದನ್ನು
ಆಮೇಲೆ ನಾವು ಸ್ವಲ್ಪ ಹಿಟ್ಟು ತಗೊಂಡ್ಮೇಲೆ ಉಳಿದ ಹಿಟ್ಟು ನಾವು ಮುಚ್ಚಿನ ಇಟ್ಬಿಡ್ಬೇಕಿಲ್ಲ ಅಂದರೆ ಮೇಲೆ ಡ್ರೈ ಆಗಿಬಿಡ್ತೈತಿ ಹಿಟ್ಟು. ಈ ರೀತಿ ಸ್ವಲ್ಪ ಹಿಟ್ಟು ತೊಗೊಂಡು ಚಲೋ ತಂಗ ಒಂದು ಸ್ವಲ್ಪ ಮಿದ್ದಿ ಅದನ್ನು ಇಲ್ಲಿ ನಾನು ತೋರಿಸ್ತೇನೆ ನೋಡಿರಿ. ಇಷ್ಟಿಷ್ಟ ಹಿಟ್ಟು ತೊಗೊಂಡು ಇದನ್ನು ಹೊಸಿಬೇಕು. ಈ ರೀತಿ ನಾನಿಲ್ಲೇ ಚಾಪಿಂಗ್ ಬೋರ್ಡ್ ಮೇಲೆ ಈ ರೀತಿ ಹೊಸ್ಯಾಕತ್ತೇನೆ. ಇಲ್ಲಾಂದ್ರೆ ಚಪಾತಿ ಮಾಡೋ ಮನೆ ಇರ್ತೈತಲ್ಲ ಅದ್ರ ಮೇಲಾದರೂ ಹೊಸಿಬೋದು, ಇಲ್ಲಾಂದ್ರೆ ಗ್ಯಾಸ್ ಸ್ಟವಿನ ಕಟ್ಟಿ ಇರ್ತೈತೆ ಅದ್ರ ಮೇಲೆ ಬೇಕಾದರೂ ಹೊಸದು ತೊಗೋಬೋದು. ಈ ರೀತಿ ಗಟ್ಟಿ ಆತಂದ್ರೆ ಹಿಟ್ಟು ಈಸಿಯಾಗಿ ಈ ರೀತಿ ಹೊಸಿಬೋದು. ಮೆತ್ತಗಾತಂದ್ರೆ ಹೊಸಿಯಕ್ಕೆ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ನಾದೋ ಮುಂದೆ ನಾವು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿನೇ ನಾದಬೇಕು. ಈ ರೀತಿ ನಾವು ಈ ರೀತಿ ಹೊಸದು ಹಿಂಗೆ ರೌಂಡ್ ಮಾಡಿ ಇಟ್ಕೋತೇವೆ. ನಮ್ಮ ಮನ್ಯಾಗ ಗಣೇಶ ಚತುರ್ಥಿ ಅಥವಾ ದೀಪಾವಳಿ ದಸರಾ ಟೈಮ್ನಾಗ ನಾವು ಚಕ್ಲಿಕ್ಕಿಂತ ಜಾಸ್ತಿ ನಮ್ಮ ಮನ್ಯಾಗ ಇದೇ ಇಷ್ಟಪಡ್ತಾರೆ. ಸೊ ನಾವು ಇದನ್ನು ಅವಾಗವಾಗ ಮಾಡ್ಕೋತಾ ಇರ್ತೀವಿ. ಈ ರೀತಿ ರೌಂಡಾಗಿ ಮಾಡಿ ಒಂದ್ರ ಮೇಲೊಂದು ಹಾಕ್ಕೊತಿರ್ತೇವೆ. ಈ ರೀತಿ ಹಾಕೋತಾ ಹೋಗ್ಬೇಕು. ಬೇಕಂದ್ರೆ ನಾವು ಒಂದು ಲೈನ್ ಅಥವಾ ಉದ್ದಗೆ ಒಂದು ಕಡ್ಡಿ ಥರನೂ ಮಾಡಿ ತೊಗೋಬೋದು ಇದನ್ನು. ಅದನ್ನು ನಾವು ಇದೇ ಥರ ಮಾಡ್ತೀವಿ ನೋಡಿರಿ. ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಒಂದೇ ಸಾರಿ ಮಾಡಿ ಇಟ್ಕೊಂಡು ಕರಿಬೇಕು. ಇವನು ಸ್ವಲ್ಪ ಮಾಡೋದ್ರಿಂದ ಮಾಡಿ ಹಗಲೆಲ್ಲ ಕರಿಯೋದ್ರಿಂದ ಎಣ್ಣೆ ಪದೇ ನಾವು ಬಿಸಿ ಮಾಡೋದಾಗ್ತೈತಿ. ಅದಕ್ಕೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಒಮ್ಮೆ ಮಾಡಿ ಇಟ್ಕೊಂಡು ಎಣ್ಣೆ ಒಂದ್ಸರಿ ಕಾದ್ಮೇಲೆ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಸ್ಟವ್ ಇಟ್ಕೊಂಡು ಈ ರೀತಿ ನಿಧಾನಕ್ಕೆ ಕರೆದು ತೆಗಿಬೇಕು. ಮತ್ತು ಒಂದು 2 ನಿಮಿಷ ಕರೆದ್ರೆ ಸಾಕಿದ್ದೀನಿ. ಭಾಳ ಹೊತ್ತು ತನಕ ಕರಿಬಾರ್ದು, ಭಾಳ ಕೆಂಪಾಗೋ ಮಟ್ಟ ಕರಿಬಾರ್ದು, ಇಲ್ಲಾಂದ್ರೆ ಹೊತ್ತಿ ಬಿಡ್ತೈತಿ ಇದು. ಒಂದು 2 ನಿಮಿಷ ಆತಂದ್ರೆ ತೆಗೆದು ಬಿಡ್ಬೇಕು ಇದನ್ನು. ಆಮೇಲೆ ನಾವು ಒಂದ್ರ ಮೇಲೆ ಒಂದು ಹಾಕಿರ್ತೇವಲ್ಲ, ಎಣ್ಣೆ ಒಳಗೆ ಹಾಕಿದ ಕೂಡಲೇ ಬಿಟ್ಕೊಂಡ್ಬಿಡ್ತಾವೆ, ಅಂಟ್ಕೊಳ್ಳಂಗಿಲ್ಲ. ನಾನು ನೋಡಿರಿ ಇಷ್ಟು ಇದೇ ರೀತಿನ ಕರೆದು ತಗೊಂಡೇನಿ. ಭಾಳ ಹೊತ್ತು ತನಕ ಕರಿಬಾರ್ದು, ಇದು ಒಂದು ನೆನ್ಪಿಟ್ಕೋಬೇಕು. ಮೀಡಿಯಮ್ ಟು ಹೈ ಫ್ಲೇಮ್ನಾಗೇ ಇಟ್ಟು ಕರಿಬೇಕು. ಇದನ್ನು ಲೋ ಫ್ಲೇಮ್ನಾಗ ಇಟ್ಟು ಕರಿಬಾರ್ದು, ಭಾಳ ಕೆಂಪಗೆ ಕರಿಬಾರ್ದು, ಜಲ್ದಿನ ತೆಗೆದು ಬಿಡಬೇಕು. ನಾನಿಷ್ಟು ಇದೇ ರೀತಿ ಮಾಡಿ ತಗೊಂಡೇನಿ ನೋಡಿರಿ. ಮಸ್ತ್ ಕ್ರಿಸ್ಪಿಯಾಗಿರ್ತವೆ. ಚಕ್ಲಿ ಮಾಡಿ ಬೇಜಾರಾದಾಗ ಅಥವಾ ಚಕ್ಲಿ ಟೇಸ್ಟ್ ಬೇಡ ಅನಿಸಿದಾಗ ಈ ರೀತಿ ಈ ಖಾರದ ಕೋಡ್ಬಳಿನ ನೀವು ಟ್ರೈ ಮಾಡ್ಬೋದು. ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ತೋರಿಸ್ತೇನೆ ನೋಡ್ರಿ. ಈಗ ನೋಡಿರಿ ಎಷ್ಟು ಮಸ್ತ್ ಕ್ರಿಸ್ಪಿ ಆಗ್ಯಾವಲ್ಲ. ಇವ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳಂಗಿಲ್ಲ. ಇವನ್ನ ನಾವು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಇಲ್ಲಾಂದರೆ ನಾವೆಲ್ಲರ ಟ್ರಾವೆಲ್ ಮಾಡಾಕತ್ತೀವಪ್ಪ ಅಂತಂದ್ರೆ ಈ ಥರ ಮನ್ಯಾಗನ ಮಾಡಿಕೊಂಡು ಒಯ್ಬೋದು. ಭಾಳ ಟೇಸ್ಟಿಯಾಗಿರ್ತೈತಿ ಇದು ತಿನ್ನೋಕೆ. ಮತ್ತು ಇದು ನಾವು ಅಕ್ಕಿ ಹಿಟ್ಟು ಹಾಕಿಸಿ ಇಟ್ಕೊಂಡು 1 ತಿಂಗಳವರೆಗೂ ಇಟ್ಕೊಂಡು ಯಾವಾಗ ಬೇಕು ಅವಾಗ ಈ ಖಾರದ ಕೋಡ್ಬಳೆ ಅಥವಾ ಇದೇ ಹಿಟ್ಟಿಂದ ನಾವು ಚಕ್ಲಿನೂ ಮಾಡ್ಕೋಬೋದು. ಇವನ್ನ ನಾವು ಈ ರೀತಿ ಕೈಯಿಂದ ಹೊಸದು ಮಾಡೋದು ಆಗಂಗಿಲ್ಲಪ್ಪ ಅಂತಂದ್ರೆ ಚಕ್ಲಿ ಒತ್ತಾಳ ಇರ್ತೈತಲ್ಲ, ಅದ್ರೊಳಗೆ ಸಣ್ಣಂದು ಹೋಲಿರೋ ಒತ್ತಾಳ ಇರ್ತೈತೆ ನೋಡ್ರಿ, ಅದರಿಂದನೂ ನಾವು ಇದನ್ನು ಮಾಡ್ಕೋಬೋದು. ಆದರೆ ಇದು ಕೈಯಿಂದ ಹೊಸದು ಮಾಡಿದರೆ ಭಾಳ ರುಚಿಯಾಗಿರ್ತೈತಿ. ಮನ್ಯಾಗ ಜಾಸ್ತಿ ಮಂದಿ ಇದ್ರೆ 1 2 3 ಜನ ಇದ್ದರೆ ಭಾಳ ಜಲ್ದಿನೇ ಮಾಡ್ಕೋಬೋದು. ಇದನ್ನು ಕಡಿಮೆ ಕ್ವಾಂಟಿಟಿ ಒಳಗಿದ್ರೆ ಒಬ್ಬರನ್ನು ಮಾಡ್ಬೋದು. ಈ ಕೈಯಿಂದ ಹೊಸದು ಮಾಡಿರೋ ಖಾರದ ಕೋಡ್ಬಳೆ ಅಥವಾ ಖಾರದ ಕೊಬ್ಬರಿ ಕಡ್ಡಿನೂ ಅಂತ ಕರೀತಾರೆ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.